ನೀವೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಶೂನ್ಯ ಇದು ಮೊದಲಿಗೆ ಅದಪ್ಪ ರಮೇಶ್ ಬಾಬು ಮತ್ತು ಇವರು ಎಲ್ಲ ಭಾಳ ಮಂದಿ ರೇಸ್ ಮಾಡಿದರು. ಸಿಲಿಂಡರ್ ಬಗ್ಗೆ ಹೇಳ್ಬಿಡಿ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರಂತ ಡಿಸೋಜ ಅವರು, ರಮೇಶ್ ಬಾಬು ಮತ್ತು ಇತರರೆಲ್ಲ ಕೂಡ ಎಲ್ಲರದ್ದು ಒಟ್ಟಾರೆ ಸದನದ ಎಲ್ಲ ಸದಸ್ಯರಿಗೂ ಕೂಡ ಇದರ ಬಗ್ಗೆ ಆಸಕ್ತಿ ಇದೆ. ಈಗ ಒಟ್ಟಾರೆ ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಸಿಲಿಂಡರ್ಸ್ ಪ್ರಾಬ್ಲಮ್ ಇಲ್ಲ ಸಭಾಪತಿಗಳೇ, ಎಷ್ಟು ಸಪ್ಲೈ ಆಗ್ತಿತ್ತು ಅಷ್ಟು ರೆಗ್ಯುಲರ್ ಸಪ್ಲೈ ಆಗಿದೆ. ಈಗ ಅವ್ರಿಗೆ ಏನು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ ಅಂತ ಅವ್ರಿಗೆ ಉಪವಾಸ ಬಂದ ಹೇಳ್ತೀನಿ. ಡೊಮೆಸ್ಟಿಕ್ದು ಪ್ರಯಾರಿಟಿ ಇರೋದು ಡೊಮೆಸ್ಟಿಕ್ದು. ಗೃಹ ಬಳಕೆನ ಯಾವ ಕಾಲಕ್ಕೂ ನಿಲ್ಲಿಸೋಕ್ಕಾಗಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಇದಕ್ಕೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ಕೂಡ ಮಾಹಿತಿ ಇದೆ. ಪ್ರತಿದಿನ 3,52,921 ಸಿಲಿಂಡ್ರು ದಿನ ಖರ್ಚು ಮಾಡ್ತಾ ಇದ್ದಾರೆ, ಬಳಕೆ ಇದೆ. ಅದಕ್ಕೆ ಅವಶ್ಯಕತೆ ಆದಷ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಮತ್ತು 3 ಕಾರ್ಪೊರೇಷನ್ಸು ಒಟ್ಟಿಗೆ ಅದನ್ನು ವಿತರಣೆ ಪ್ರತಿದಿನ ನಡೀತಾ ಇದೆ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗುತ್ತೆ. ಅವ್ರಿಗೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನ ಕೊಡೋಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ಕೂಡ ನಾವು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸ್ ಅವ್ರನ್ನ ಇಟ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನದಂತೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾಯಿದ್ದೀವಿ. ಆಮೇಲಿಂದ ಗೌರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸು, ಕ್ಯಾಂಟೀನ್ಸು ಲೊಕೇಟೆಡ್ ಅಟ್ ಏರ್ಪೋರ್ಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ನಂದಿನಿ ಮತ್ತು ಇಂದಿರಾ ಕ್ಯಾಂಟೀನ್ಗೆ 1,500 ಪೂರ್ತಿ ಅವರು ಖರ್ಚು ಮಾಡ್ತಾ ಇರೋಷ್ಟು ಕೊಡ್ತಾಯಿದ್ದೀವಿ. ನಮಗೆ ಅದರ ಜೊತೆಗೆ ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಿಶರೀಸು, ಜಿಯೋಲಾಜಿಕಲ್ ಪಾರ್ಕ್ಸು, ಸ್ಪೋರ್ಟ್ಸ್ ಹಾಸ್ಟೆಲ್ಸ್, ಇವೆಲ್ಲಕ್ಕೂ ಕೂಡ 8% ಅಂದರೆ ಅದಕ್ಕೂ 500 ಸಿಲಿಂಡರ್ ಕೊಡ್ತಾಯಿದ್ದೀವಿ. ನಮಗೆ ರೆಸ್ಟೋರೆಂಟ್ಸು, ಡಾಬಾಸು, ಹೋಟೆಲ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಗೆ ಬಹಳ ಕಡಿಮೆ ಇದೆ, 1,000 ಇದೆ ಸಭಾಪತಿಗಳೇ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ, ಒಂದು ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಕೇಂದ್ರ ಸರ್ಕಾರದವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರಾನ್ ಜೊತೆಯಲ್ಲಿ ಸಂಪರ್ಕದಲ್ಲಿ ದಿನ ಇದ್ದಾರೆ. ಅವರು ಸುಮಾರು 16 ಶಿಪ್ ಕ್ಯೂನಲ್ಲಿವೆ, ಅವು ಬಿಡುಗಡೆ ಆಗ್ತಾಯಿಲ್ಲ. ಬಿಡುಗಡೆ ಆದರೆ ಅನುಕೂಲ ಆಗ್ತದೆ, ನಾರ್ಮಲ್ ಸ್ಥಿತಿಗೆ ಬರ್ತದೆ. ಅಲ್ಲಿವರೆಗೂ ಕೂಡ ನಾನು ಮೊನ್ನೆನೂ ಹೇಳಿದ್ದೀನಿ, ಹೋಟ್ಲ್ ಮಾಲೀಕರನ್ನ ಮೀಟಿಂಗ್ ಕರೆದು ಹೇಳಿದ್ದೀನಿ, ಒಂದು ವಾರ ನೀವು ಸುಧಾರಿಸ್ಕೊಬೇಕು, ಎಲೆಕ್ಟ್ರಿಸಿಟಿ ಏನಾದರೂ ಉಪಯೋಗಿಸ್ಬೇಕಂತ. ಇವರು ನೇರವಾಗಿ ಇದಕ್ಕೆ ಶಾಸಕರ ಭವನಕ್ಕೆ ಕೇಳಿದ್ದಾರೆ. ಈಗ ಅಸೆಂಬ್ಲಿ ನಡೆಯುವಷ್ಟು ಕಾಲದಿನ ಅವ್ರಿಗೆ ಎಷ್ಟು ಅವಶ್ಯಕತೆ ಅದರಲ್ಲಿ 50% ಕೊಡ್ತೀವಿ, ಅಷ್ಟು ಜಾಸ್ತಿ ಕೊಡೋಕ್ಕಾಗಲ್ಲ. ತೀರಾ ಅವಶ್ಯಕತೆ ಇರೋದರಿಂದ ಈ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅದನ್ನು ಅವಕಾಶ ಮಾಡಿಕೊಡ್ತೀವಿ. ಮಿಕ್ಕಿದ್ದು ಹೋಟ್ಲವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಈ ಸದನದ ಮುಖಾಂತರ, ಸಭಾಪತಿಗಳ ಮುಖಾಂತರ ನಾನು ಅಪೀಲ್ ಮಾಡ್ತೀನಿ. ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ, ಯುದ್ಧ ನಡೀತಾ ಇದೆ. ಹೋಟ್ಲ್ ಮಾಲೀಕರು ಎಲೆಕ್ಟ್ರಿಸಿಟಿ ಆದರೂ ಉಪಯೋಗಿಸಿ ಈ ಸಂದರ್ಭಕ್ಕೆ ಹಂಗೆ ಸುಧಾರಿಸಲಿ. ಈ 1,000 ಸಿಲಿಂಡರ್ನ ಒಂದು ವಾರ ಕ್ರೋಢೀಕರಿಸಿ ಒಂದು 10,000 ರಿಂದ 15,000 ಸಿಲಿಂಡರ್ ಮಾಡಿ ಅಸೋಸಿಯೇಷನ್ನ ಕರೆದು ಡಿಸ್ಪರ್ಸ್ಮೆಂಟ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ನೆಕ್ಸ್ಟ್ ಮಂಡೇ ಅವ್ರನ್ನ ಕರೆಸಿ ಮಾಡ್ತೀನಿ. ಇಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ವಾಸ್ತವ ಪರಿಸ್ಥಿತಿ ಸಭಾಪತಿಗಳು. ನೋ ಡಿಸ್ಕಷನ್ ಊಟ ತಿಂಡಿಗಳ ರೇಟ್ ಜಾಸ್ತಿ ಆಗಿದೆ ಸರ್. ಅದರ ಬಗ್ಗೆ ಒಂದು ಮತ್ತೆ ಕಾಳಸಂತೆಯಲ್ಲಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಸರ್. ಅದರ ಬಗ್ಗೆ ಸರ್, ಊಟ ತಿಂಡಿಗಳ ರೇಟ್ ಜಾಸ್ತಿ ಆಗಿದೆ. ಬಿಲ್ಗಳಲ್ಲಿ ಗ್ಯಾಸಿಗೆ ಪ್ರತ್ಯೇಕ ರೇಟ್ ಹಾಕುವಂತ ಆಕ್ಷನ್ ತಗೊಂಡಿದ್ದೀವಿ. ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ಮುನ್ಸಿಪಾಲಿಟಿ